ಇಂಜಿನಿಯರ್ ಆದ ಮಿಸ್ಟರ್ ವಿನ್ಸೆಂಟ್ ಲೋಬೋ, SKDRDP ಇದರ ಡೆಪ್ಯೂಟಿ ಸಿಸಿ ಮನೆ ಇದರ ಮೇಲೆ ಮಾಡಿನ ಮೇಲೆ ನೀರು ಬಿಡ್ತದೆ. ಆ ನೀರನ್ನು ನಾವು ಒಂದೇ ಕಡಾಗಿ 4 ಸ್ಕ್ವೇರ್ ನೀರನ್ನು ಒಂದೇ ಕಡಾಗಿ ತಂದಿದ್ದೀವಿ. ಅದು ತಂದು ಇಲ್ಲಿ ಬಿಟ್ಟಿದ್ದೀವಿ. ಇಲ್ಲಿ ಫಿಲ್ಟರ್ ಹಾಕಿದ್ದೀವಿ. ಇದು ಫಿಲ್ಟರ್ ಆಗಿ ಬರುವ ನೀರು. ಫಿಲ್ಟರ್ ನಿಮ್ಮ ಕಸ ಕಡ್ಡಿ ಎಲ್ಲ ತನ್ನಷ್ಟೇ ಹೋಗ್ತದೆ. ನಾನು ತೊಳಿಬೇಕು, ವಾಶ್ ಮಾಡಬೇಕು ಅಂತಿಲ್ಲ, ಆಟ ಬಿಟ್ಟು ಅದರಲ್ಲಿ ಹಾಕ್ತದೆ. ಕಸ ಕಡ್ಡಿ ಕ್ಲೀನ್ ಹೋಗ್ತದೆ, ಫಿಲ್ಟರ್ ಆಗಿ ಬರುವಂಥ ನೀರು. ಹತ್ತಿರ ಬಂದು ನೋಡ್ಬೋದು, ನೋಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಹತ್ತಿರ ಬಂದು ನೋಡ್ಬೋದು. ಫಿಲ್ಟರ್ ತೋರಿಸಿ ನಮ್ಮ ಫಿಲ್ಟರ್ ಕಟ್ಟಿ ಬಂದ ನೀರಲ್ಲಿ ಮುಖ ತೊಳೆದು ಅಲ್ಲಿ ಅದು ತಣ್ಣೀರು ಸ್ನಾನ ಮಾಡಿರೋದು. ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಉಂಟು ನೀವೇ ತಿಳ್ಕೊಳ್ಳೋದಾಗ್ತದೆ. ಒಂದು 10-15 ಮಳೆಗಾಲದ ನೀರನ್ನೇ ಮುಖ ವಾಶ್ ಮಾಡಿ ಅದರಲ್ಲಿ ನಿಮಗೆ ಅದರ ಬ್ರೈಟ್ನೆಸ್ ಎಂತ ಸಿಗ್ತದೆ ಅಂತೇಳಿ ನಿಮ್ಗೆ ಅದರಲ್ಲೂ ಸಹ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಅದರ ಬಗ್ಗೆ ಏನಾದರೂ ಹೆಚ್ಚಿನ ಹೇಗೆ ಮಾಡೋದು ಏನಂತಿದ್ರೆ ಹೆಚ್ಚಿನ ಆಗಿ ಬರುವಂಥ ನೀರು ನಿಮ್ಗೆ ಎಂಥ ಕಸ ಕಡ್ಡಿ ಮತ್ತೆ ಏನೇ ವೇಸ್ಟೇಜ್ ನೀರು ಬಂದು ಕ್ಲೀನಲ್ಲಿ ಇದು ಕೆಳಗೆ ಹೋಗ್ತದೆ. ಯಾವುದೇ ನೀವು ಕ್ಲೀನ್ ಮಾಡಿಕೊಂಡಿರ್ಬೇಕು, ರೆಡಿ ಮಾಡ್ತಾ ಇರಬೇಕು ಅದು ಏನಿಲ್ಲ. 4 ಪವರ್ ನೀರನ್ನು ಒಟ್ಟಾಗಿ ಒಂದು ಕಡೆ ತರ್ತೀವಿ, ಒಂದು ಕಡೆ ತಂದು ಒಂದು ಫಿಲ್ಟರನ್ನು ಹಾಕ್ತೀವಿ. ಈ ಫಿಲ್ಟರ್ ಮೂಲಕವಾಗಿ ನೇರವಾಗಿ ಕೊಡುವಂತ ಕೆಲಸ ಅಥವಾ ಬೋರ್ವೆಲ್ಗೆ ಪೂರಕವಾಗಿ ಇಂಥ ರಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡು ರಿಚಾರ್ಜ್ ಮಾಡುವಂತ ಕೆಲಸವನ್ನು ಮಾಡಬಹುದು. ನಮ್ಮ ಮನೆಗೆ ಎಷ್ಟು ಸಾಮರ್ಥ್ಯ ಇದೆಯಾ, ಅಲ್ಲಿ ತಗೊಳ್ಳಿಕ್ಕೆ ಸಾಮರ್ಥ್ಯ ಇದೆಯಾ ಅಷ್ಟನ್ನು ಈಗ ಒಬ್ಬರು ಹೇಳಿದ್ದೆ. ಅವರು ಫಾರಿನ್ ಅಲ್ಲಿ ಇದ್ದಾರೆ, ಬಾಡಿಗೆಗೆ 4 ಮನೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳುವಂತದ್ದು ಪೈಪ್ಲೈನ್ ನೀರ, ಬಾವಿ ನೀರು ಬರ್ತದೆ, ಲಾಸ್ಟಿಗೆ ಇಲ್ಲ. ಇವರು ಓಪನ್ ಚಾಲೆಂಜ್ ಮಾಡಿದ್ರು, ನೀವು 2 ವರ್ಷದಲ್ಲಿ ನೀರು ಇಂಗಿಸಿ, ಒಂದು ವೇಳೆ ಅದರಲ್ಲಿ ನೀರು ಓವರ್ಫ್ಲೋ ಆಗದಿದ್ರೆ, ನಿಮ್ಗೆ ಇಡೀ ವರ್ಷ ನೀರು ಸಿಗದಿದ್ರೆ ಆ ದುಡ್ಡನ್ನು ನಾವು ವಾಪಸ್ ಕೊಡ್ತೀವಿ ಈ ಕಂಪನಿಯವರು ಒಪ್ಪಿಕೊಂಡು ಒಬ್ಬ ಫಿಲ್ಟರ್ಗೆ 10 ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಧರ್ಮಸ್ಥಳದಿಂದ ಅದ್ಭುತವಾದಂತಹ ಕ್ರಾಂತಿಗೆ ಮುನ್ನಡಿ ಬರ್ತಾ ಇದೆ. ತಾವೆಲ್ಲರೂ ಕೂಡ ನಿನ್ನೆ ಕೂಡ ತಾನೇ ಒಂದು ಪುಟ್ಟ ತುತ್ರಬೈಲಿನಲ್ಲಿ ಒಬ್ರು ಬೋರ್ ಕೊಟ್ಟು ಚೆನ್ನಾಗಿ ನೀರಿದೆ, ಹತ್ತಿರದಲ್ಲಿ ಅವರಿಗೆಲ್ಲ 6 ಎಕರೆ ಜಾಗಕ್ಕೆ ಹತ್ತಿರದಲ್ಲಿ ಬೋರ್ ತೆಗೆದುಬಿಟ್ಟು ಇವರಿಗೆ ಡ್ಯಾಮೇಜ್ ಆಯ್ತು. 600 ಲೀಟರ್ ನೀರು ಬೇಕಾಗ್ತದೆ ಒನ್ ಡೇ, ಪ್ರತಿ ದಿವಸ. ಅವನು ಒಂದು ವರ್ಷದಲ್ಲಿ 2 ಲಕ್ಷ ಲೀಟರ್ ನೀರು ಖರ್ಚು ಮಾಡಿದ್ರೆ ಅವನು ಸರಿಸುಮಾರು ಒಂದು ಕುಟುಂಬ 2 ಲಕ್ಷ ವೆಚ್ಚದ ಪ್ರಯತ್ನದಲ್ಲಿ ಈ ಭಾಗದ ಅವರ ಮನೆಯ ಪಕ್ಕದಲ್ಲಿ ಎಷ್ಟು ಮನೆ ಇದೆಯಾ ಎಲ್ಲ ಮನೆಗಳಿಗೆ ನೀರಿನ ವ್ಯವಸ್ಥೆ ಇದೆ. ನಮ್ಮ ಗಣೇಶ್ ಫ್ಯಾಕ್ಟರಿ ಅಂತ ಇದೆ ಇಲ್ಲೇ ನಮ್ಮ ಅಯ್ಯಪ್ಪ ಗುಡಿಯ ಆಪೋಸಿಟ್ ಸೈಡ್, ಆದ್ರೆ ಹಿಂಭಾಗದಲ್ಲಿ. ಆದ್ರೆ ಅಲ್ಲಿ ಕೂಡ ನೀರಿಂಗಿಸ ಅವರ ಮನೆಯಲ್ಲಿ ಇಲ್ಲೇ ನಮ್ಮ ಪುತ್ರಬಾಯಿನಲ್ಲಿ ಮನೆ ಇದೆ. ನೀರಿಂಗಿಸಿದ ಕಾರಣ ಇವತ್ತು ಪಕ್ಕದ ಮನೆಯವರಿಗೂ ಕೂಡ ನೀರು ಬೇಕಾದರೆ ಇವತ್ತು ಕೂಡ ಅವರ ಬೇಸಿಗೆಗಾಲದಲ್ಲಿ ಮಾರ್ಚ್ ಎಂಡಿಗೆ ಕೂಡ, ಏಪ್ರಿಲ್ ಮೇ ಎಂಡಿಗೆ ಕೂಡ ಅರ್ಧ ಭಾಗ ಬಾವಿಯಲ್ಲಿ ನೀರು ಫುಲ್ ಆಗಿದೆ. ಆದ್ಮೇಲೆ ತಾವೆಲ್ಲರೂ ಕೂಡ ಅತಿ ಕಡಿಮೆ ಖರ್ಚಿನಲ್ಲಿ ನೀರಿಂಗಿಸುವಂತಹ ಕೆಲಸಕ್ಕೆ ಯೋಜನೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಭಾಳ ಸಂತೋಷದ ವಿಷಯ. ಯಾಕಂದರೆ ಈಗ ನಾವು ನೋಡ್ತಾ ಇದ್ವಿ ನಮ್ಮ ಪರಿಸರದಲ್ಲಿ ನೀರಿನ ಕೊರತೆ ಇದೆ. ಕಳೆದ 2 ವರ್ಷದಿಂದ ಮಳೆ ಕೂಡ ಕಮ್ಮಿ ಆಗ್ತಾ ಇದೆ. ಬೋರ್ವೆಲ್ಗಳು ಕೂಡ 1,000ಕ್ಕಿಂತ ಜಾಸ್ತಿ ಆಳಕ್ಕೆ ಹೋಗಿ ತೆಗೆಯುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಈ ನೀರಿಂಗಿಸುವ ಕಾರ್ಯಕ್ರಮ ಬಹಳ ಅಗತ್ಯವಾದ ಕಾರ್ಯಕ್ರಮ. ನಿಜವಾಗಿ ಎಲ್ಲ ಜನರು ನಮ್ಮ ಸುತ್ತ ಪರಿಸರದವರು ಇದನ್ನು ಅಳವಡಿಸಬೇಕು. ಆದ್ದರಿಂದ ಈ ಗ್ರಾಮಾಭಿವೃದ್ಧಿ ಯೋಜನೆಯವರು ನಾವು ನಮ್ಮ ಚರ್ಚಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕೃಷಿಕರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಇದನ್ನು ನಾವು ಎಲ್ಲ ನಮ್ಮ ಜನರು ಇದನ್ನು ಅಳವಡಿಸಬೇಕು. ಇದರಿಂದ ನಮ್ಮ ಮುಂದಿನ ದಿನಕ್ಕೆ ಜಲಕ್ಷಾಮ ಬರದಾಗೆ ನಾವು ನಮ್ಮ ಇದನ್ನು ಭೂಮಿಯನ್ನು ಕಾಪಾಡಿಕೊಳ್ಬೇಕು, ನಮ್ಮ ಕರ್ತವ್ಯ. ಹಾಗೂ ಎಲ್ಲರೂ ಕೈ ಜೋಡಿಸೋಣ. ಅವರಿಗೆ ನಿಮಗೆ ಧನ್ಯವಾದಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವರ್ಧನೆ ಯೋಜನೆ, BC ಟ್ರಸ್ಟ್ ಬೆಳ್ತಂಗಡಿ ಇವುಗಳ ಜಂಟಿ ಆಶ್ರಯದಲ್ಲಿ ಇಂದು ಜಲಬಂಧನ 2024 ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ರಕ್ಷಿಸಿ ಜಲ, ಉಳಿಸಿ ಜೀವ ಸಂಕುಲ. ಇಂತಹ ಒಂದು ಕ್ರಾಂತಿಯನ್ನು ಮೊದಲು ನಮ್ಮ ಈ ವಿಚಾರಣಾ ಕೇಂದ್ರದಲ್ಲಿ ನಾವು ಪ್ರಾರಂಭಿಸುತ್ತೇವೆ. ಇದರ ನಂತರ ಈ ಪರಿಸರದ ಎಲ್ಲ ಜನರಿಗೂ ಇದು ಖಂಡಿತವಾಗಿಯೂ ಉಪಕಾರವಾಗುತ್ತದೆ. ಆದುದರಿಂದ ನಮ್ಮ ಈ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಜಲ ಕ್ಷಾಮ ಇರದು, ಬದಲಾಗಿ ಎಲ್ಲರೂ ಜನ ಸುಖ ಸಂತೋಷದಿಂದ ಬಾಳುವಂತಾಗ್ತದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು ಹಾಗೂ ನಮ್ಮ ಸಹಕಾರವನ್ನು ನಾವು ನೀಡುತ್ತಾ ಇದ್ದೇವೆ. ನಿಮಗೆ ಕೃತಜ್ಞತೆಗಳು. ನಮ್ಮ ಹೋಲಿ ರೆಡಿಮರ್ ಚರ್ಚ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟಿನ ವತಿಯಿಂದ ನಮಗೆ ಜಲಬಂಧನದ ಬಗ್ಗೆ ಬಹುತೇಕ ಮಾಹಿತಿ ಕೊಟ್ಟವರು ಇದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ನಮಗೆ ಈ ವಿಷಯದಲ್ಲಿ ಇಷ್ಟರವರೆಗೆ ನಮಗೆ ನೀರಿನ ತುಂಬ ಪ್ರಾಬ್ಲಮ್ ಇತ್ತು. ಆದರೆ ಇವತ್ತು ನಮಗೆ ಒಂದು ಬೋರ್ವೆಲ್ಲನ್ನು ಹೇಗೆ ರೀಚಾರ್ಜ್ ಮಾಡ್ಬೋದು, ಇಲ್ಲ ನಮ್ಮ ಮನೆ ಮೇಲೆ ಬಿದ್ದ ನೀರನ್ನು ಹೇಗೆ ನಾವು ಇಂಗಿಸಿ ನಮ್ಮ ತೆರೆದ ಬಾವಿಗಳನ್ನು ಕೂಡ ಹೇಗೆ ನಮಗೆ ಮುಂದಿನ ವರ್ಷಗಳಲ್ಲಿ ನೀರಿನ ಬಾಧ್ಯತೆ ಬರದ ಹಾಗೆ ಹೇಗೆ ನಾವು ಅದನ್ನು ಉಪಯೋಗಿಸಬಹುದು ಎಂಬ ಮಾಹಿತಿ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿಗೆ ಮುಗಿಸ್ತೇನೆ.
ಇದಕ್ಕೆ ಪೂರಕವಾಗಿ ಇಲ್ಲಿಯೇ ಪ್ರಾಕ್ಟಿಕಲ್ ಆಗಿ ಮಾಡುವಂತ ಕೆಲಸ ಇನ್ನು ಕೆಲವೇ ದಿನದಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ. ಈಗ ಒಂದು ವಾರದ ಒಳಗಾಗಿ ಇಲ್ಲಿಯೇ ಬೋರ್ವೆಲ್ಗೆ ಈ ನೀರನ್ನೆಲ್ಲ ಇಂಗಿಸುವಂತ ಕೆಲಸವನ್ನು ಮಾಡ್ತೇವೆ. ನಿಮ್ಮ ಮನೆಯಲ್ಲಿ ಅಥವಾ ಪಕ್ಕದಲ್ಲಿ ನಾವು ಇರುವತ್ತು ಆಲೋಚನೆ ಮಾಡ್ತೇವೆ, 1 ಎಕರೆ ಜಾಗ ಇದೆ, ನನಗೆ 1 ಎಕರೆ ಈ ಬೋರ್ವೆಲ್ ನ ನೀರು ಸಾಕಂತ. ಅದಕ್ಕೆ ಯಾವ್ದೋ ನೀರು 10 ಕಿಲೋಮೀಟರ್ 20 ಕಿಲೋಮೀಟರ್ 30 ಕಿಲೋಮೀಟರ್ ಇದಕ್ಕೆ ಧರ್ಮಸ್ಥಳದ್ದು ಅಥವಾ ನಮಗೆ ಕನ್ಯಾಡಿದ್ದು ಮಡಂತೇರಿದ್ದು ಕೂಡ ಬೋರ್ವೆಲ್ ನ ಲಿಂಕ್ ಇದಕ್ಕೆ ಇರಬಹುದು. ನಾವು ಇಲ್ಲಿ ಬೋರ್ವೆಲ್